ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲೇ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡ್ಬೋದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಅವ್ರ ಮನಸ್ಸಲ್ಲಿ ಏನಿದೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಮೂನ್ ಕಾರ್ಡ್ ಬರ್ತಾ ಇದೆ, 3 ಆಫ್ ಪೆಂಟಿಕಲ್ಸ್ ಇದೆ, ಮತ್ತೊಂದು ನೈಟ್ ಆಫ್ ಸಾರ್ಟ್ಸ್, ಹಾಗೆ ಟೆಂಪರೆನ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ ರೀಬರ್ತ್. ಏನೋ ಇವ್ರ ಲೈಫಲ್ಲಿ ಸಡನ್ ಚೇಂಜಸ್ ಬಂದಿದೆ ಅನ್ನೋದಿದೆ. ಆರಾಮಾಗಿ ನಡೀತಾ ಇದ್ದ ಈ ಕನೆಕ್ಷನಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿಗೆ. ಆದರೆ ಮುಂದೆ ಒಂದು ರೀಬರ್ತ್ ಇದೆ ಅನ್ನೋ ಹೋಪ್ಸೂ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿ ಐಸೋಲೇಷನ್ ಬರ್ತಾ ಇದೆ, ರಿಜೆಕ್ಷನ್. ಯಾವುದೋ ಪರಿಸ್ಥಿತಿಗಳ ಕಾರಣ ಈಗ ನಿಮ್ಮನ್ನು ಅವರು ಭೇಟಿ ಮಾಡ್ತಾ ಇಲ್ಲ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಐಸೋಲೇಷನಲ್ಲಿದ್ದೀರಾ. ಮಾನಸಿಕವಾಗಿ ಅಂಥ ನೆಮ್ಮದಿ ಇಲ್ಲ ಈ ವ್ಯಕ್ತಿಗೆ ಅನ್ನೋದಿದೆ. ಏನೋ ಥರ್ಡ್ ಫ್ಯಾಕ್ಟರ್ ಡಿಸ್ಟರ್ಬೆನ್ಸಸ್ ಇದೆ. ಹಾಗಿರೋದ್ರಿಂದ ಯೋಚನೆಗಳಿದೆ, ಆದ್ರೂ ನಿಮ್ಮ ನೆನಪುಗಳಿದೆ. ಯಾವಾಗಲೂ ಮನಸ್ಸು ಅದ್ರ ಹಿಂದೆ ಓಡ್ತಾ ಇರುತ್ತೆ. ನಿಮ್ಮ ಜೊತೆ ಕಳೆದಂಥ ದಿನಗಳು, ಆ ಮಾತುಕತೆಗಳು, ಅದನ್ನು ನೆನಪಿಸ್ಕೊಂಡು ಪೇಷನ್ಸಿಂದ ಇದ್ದಾರೆ ಅನ್ನೋದಿದೆ. ಜೀವನನೇ ಹಾಗೆ, ಯಾವುದೂ ನಾವು ಅಂದ್ಕೊಂಡು ಹಾಗೆ ನಡೆಯಲ್ಲ. ಮುಂದೆ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ಭರವಸೆಗಳೊಂದಿಗೆ ಜೀವನ ಮಾಡಬೇಕಾಗತ್ತೆ, ಸಂತೋಷವಾಗಿರಬೇಕಾಗತ್ತೆ. ಇನ್ನು ಕೆಲವರು ಅದ್ರ ಹಿಂದೆನೇ ಓಡಿ ಆತಂಕ ತಂದ್ಕೋತಾರೆ. ಯೋಚನೆ ಇರುತ್ತೆ, ಹೌದು, ಯೋಚನೆ ಮಾಡೋದ್ರಿಂದ ಎಲ್ಲ ಸರಿಯಾಗಲ್ಲ ಅಲ್ವಾ? ಹಾಗೆ ಯೋಚನೆ ಮಾಡುವಂಥ ವ್ಯಕ್ತಿ ಇವರು ಅಂತ ಅನ್ನಿಸ್ತಾ ಇದೆ. ಆ ಒಂದು ಒಳ್ಳೆ ಸಮಯಕ್ಕೋಸ್ಕರ ಕಾಯೋದಿದೆ ಇವರು. ಮುಂದಿನ ಭವಿಷ್ಯನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಬದಲು ಹಿಂದಿನ ನೆನಪುಗಳಲ್ಲಿ ಸಂತೋಷವಾಗಿದ್ದಾರೆ ಅನ್ನೋದಿದೆ. ಆದ್ರೂ ಲೋನ್ಲಿ ಫೀಲ್ ಆಗುತ್ತೆ. ಮನಸ್ಸನ್ನು ಎಷ್ಟೇ ಹತೋಟಿನಲ್ಲಿ ಇಟ್ಕೊಂಡಿದ್ರು ಒಂದೊಂದ್ಸರಿ ನಿಮ್ಮ ನೆನಪಾಗುತ್ತೆ. ಮುಂದೆ ಏನು ಅನ್ನೋ ಪ್ರಶ್ನೆ ಇದೆ. ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಅವರಾಗಿ ಈ ಕನೆಕ್ಷನಲ್ಲಿ ಮೌನವಾಗಿದ್ದಾರೆ ಅನ್ನೋದಿದೆ. ನಿಮ್ಮ ಜೊತೆ ಇದ್ದಾಗ ಒಂಥರ ನೆಮ್ಮದಿ ಇತ್ತು, ಮನಸ್ಸಿಗೆ ಶಾಂತಿ ಅಂತ ಅನ್ನಿಸ್ತಾ ಇತ್ತು. ಈಗ ಒಂಟಿತನ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಜೀವನ ಸರಿ ಮಾಡ್ಕೋಬೇಕು ಅನ್ನೋದಿದೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಇದ್ರ ಮಧ್ಯೆ ನೀವು ಭೇಟಿಯಾಗಿದ್ದೀರಾ ಸರಿ, ಇಬ್ರಿಗೂ ಕ್ಲೋಸ್ನೆಸ್ ಇದೆ. ಆದರೆ ಈ ವ್ಯಕ್ತಿಗೆ ಜೀವನದ ನಿರ್ಧಾರ ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸಿಂದ ಏನು ರೀಡಿಂಗ್ ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಇಲ್ಲೇನೋ ಹ್ಯಾಪಿ ಮೆಮೊರೀಸ್ ಇದೆ ಅನ್ನೋದಿದೆ. ಹಳೆಯ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇದೆ. ಮನಸ್ಸು ಬೇಜಾರಲ್ಲಿದೆ. ನಿಮ್ಮ ಜೊತೆ ಇದ್ದಾಗ ಮೆಂಟಲ್ ಪೀಸ್ ಇತ್ತು. ಫಿಸಿಕಲ್ ವರ್ಲ್ಡಲ್ಲಿ ಎಷ್ಟೋ ಜನರ ಜೊತೆ ಕಾಂಟ್ಯಾಕ್ಟ್ ಆಗ್ತೀವಿ, ಆದರೆ ಕೆಲವ್ರ ಜೊತೆ ಮಾತ್ರ ಏನೋ ಇಮೋಷ್ನಲ್ ಫೀಲಿಂಗ್ಸ್ ಬರುತ್ತೆ, ಹಾಗೆ ಮೆಂಟಲ್ ಪೀಸ್ ಇರುತ್ತೆ. ಹಾಗೆ ಇವ್ರಿಗೆ ಇಲ್ಲಿ ಅನ್ನಿಸ್ತಾ ಇದೆ. ಮತ್ತೊಂದು ಹೆವಿ ಎನರ್ಜಿ ಬರ್ತಾ ಇದೆ. ಹಾಗೆ ನೋಡಿದಾಗ ಇಲ್ಲಿ ಅಂಥ ಸಂತೋಷ ಇಲ್ಲ. ಮನಸ್ಸು ಬೇಜಾರಿನಲ್ಲಿದೆ, ಚಡ್ಬಡಿಕೆ ಇದೆ. ಒಂದೊಂದ್ಸರಿ ಕೆಲಸದಲ್ಲಿ ನಿರಾಸಕ್ತಿ ಇದೆ, ಹಾಗೆ ಒಂಟಿತನ ಫೀಲ್ ಆಗುತ್ತೆ. ಇಲ್ಲಿ ನೀವಿಬ್ಬರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಆಗಿದ್ದೀರಾ, ಅಥವಾ ಕೆಲವು ದಿನಗಳಿಂದ ಇಬ್ಬರೂ ಮೌನವಾಗಿದ್ದೀರಾ ಅನ್ನೋದಿದೆ. ಸ್ಪೇಸ್ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಈ ವ್ಯಕ್ತಿಗೆ ಪರ್ಸ್ನಲ್ ಫೀಲಿಂಗ್ಸ್ಗಿಂತ ಹೆಚ್ಚಾಗಿ ಯಾವುದೋ ಯೋಚನೆಗಳಿಂದ ಅವ್ರ ಫೈನಾನ್ಷಿಯಲ್ ಅಥವಾ ಕೆರಿಯರ್ ಫ್ರಂಟ್ನಲ್ಲಿ ತೊಂದರೆ ಆಗಿದೆ ಅನಿಸ್ತಾ ಇದೆ. ಅದರ ಕಡೆ ಸರಿಯಾಗಿ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಹಣದ ತೊಂದರೆ ಇದೆ, ಲೋ ಫೀಲ್ ಆಗುತ್ತೆ.
ಆಗಾಗ ನೆಗೆಟಿವ್ ಥಾಟ್ಸ್ ಬರೋದಿದೆ. ಶುರುವಿನಲ್ಲಿ ನಿಮ್ಮನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಈಗೀಗ ನೀವು ಸ್ಪೆಷಲ್ ಅನ್ನಿಸ್ತಾ ಇದೆ. ನಿಮ್ಮ ಕನೆಕ್ಷನ್ ರೆಗ್ಯುಲರ್ ಕನೆಕ್ಷನ್ ಅಲ್ಲ, ಇಲ್ಲೇನೋ ಡೀಪ್ ಫೀಲಿಂಗ್ಸ್ ಇದೆ. ಹಾಗೆ ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಗಿಲ್ಟ್ ಫೀಲ್ ಆಗ್ತಾ ಇದೆ. ಸುತ್ತಿ ಬಳಸಿ ನಿಮ್ಮ ನೆನಪಾಗುತ್ತೆ. ಅವ್ರ ಥಾಟ್ ಪ್ರೋಸೆಸ್ಸಲ್ಲಿ ನೀವಿದ್ದೀರಾ. ಇದರಿಂದ ಆಚೆ ಬರಬೇಕು ಅಂತ ಅನ್ಕೋತಾರೆ, ಆದರೆ ಯಾಕೋ ಸಾಧ್ಯ ಆಗ್ತಾ ಇಲ್ಲ. ಇವರೊಂದು ಪ್ಯಾಷನೇಟ್ ಪರ್ಸನ್ ಅನಿಸುತ್ತೆ. ಯಾರನ್ನಾದ್ರೂ ಇಷ್ಟಪಟ್ಟರೆ ಡೀಪಾಗಿ ಕನೆಕ್ಟ್ ಆಗ್ತಾರೆ. ಹಾಗೆ ಸಿಟ್ಟು ಸಹ. ಎರಡರಲ್ಲೂ ಇಂಟೆನ್ಸಿಟಿ ಇದೆ. ಅವರ ಸಿಟ್ಟು ಅಥವಾ ಈಗೋ ಕಾರಣ ನೀವಿಬ್ಬರು ದೂರ ಆಗಿದ್ದೀರಾ ಅನ್ನಿಸ್ತಾ ಇದೆ. ನಿಮ್ಮ ಮೇಲಿರೋ ಭಾವನೆ ಅವ್ರಿಗೆ ಯಾರಲ್ಲೂ ಬಂದಿರಲಿಲ್ಲ. ನೀವು ಈಗಲೂ ಸಹ ಇವ್ರಿಗೆ ಕಾಯ್ತಾ ಇದ್ದೀರಾ. ಅವ್ರ ಸ್ವಭಾವದ ಪರಿಚಯ ನಿಮಗಿರೋದ್ರಿಂದ ಮುಂದೆ ಚೇಂಜ್ ಆಗ್ತಾರೆ ಹಾಗೆ ಅಂದ್ಕೊಂಡಿದ್ದೀರಾ ನೀವು. ಈಗೀಗ ಅವ್ರ ಫೋಕಸ್ ಅವ್ರ ಕೆರಿಯರ್ ಮೇಲಿದೆ. ತನ್ನನ್ನು ತಾನು ಮೊದಲು ಸರಿ ಮಾಡ್ಕೋಬೇಕು ಅನ್ಕೋತಾರೆ. ಇವೆಲ್ಲದರ ಮಧ್ಯೆ ನಿಮ್ಮ ಕೇರಿಂಗ್ ಭಾವನೆ ನೆನಪಾಗುತ್ತೆ. ಒಂದೊಂದು ಸಾರಿ ಇದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅಥವಾ ದೂರ ಆಗೋದು ಎಲ್ಲ ಒಳ್ಳೆಯದಕ್ಕೇ. ಇದರಿಂದ ನಿಮ್ಮನ್ನು, ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ. ನಿಮ್ಗೆ ಹರ್ಟ್ ಆಗಿದೆ ಹಾಗೂ ಅನ್ಕೋತಾರೆ. ಒಂದು ಕಲ್ಲು 4-6 ಉಳಿಪೆಟ್ಟು ತಿಂದಾಗಲೇ ಮೂರ್ತಿ ಆಗೋದು. ಮುಂದೆ ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಈ ಕನೆಕ್ಷನ್ನಲ್ಲಿ ಅವ್ರ ಮನಸ್ಸು ಭಾವನಾತ್ಮಕವಾಗಿ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮೊದಲಿನ ಪ್ಲೇಫುಲ್ನೆಸ್ ಇಲ್ಲ, ಅಲ್ಲಿ ರಿಗ್ರೆಟ್ಸ್ ಇದೆ. ನೀವು ಇವೆಲ್ಲದರಿಂದ ಡಿಸ್ಟರ್ಬ್ ಆಗಿದ್ದೀರಾ. ನನ್ನ ಡೆಸ್ಟಿನಿನಲ್ಲಿ ಇಷ್ಟೇ ಇದ್ದರೆ ಅವರೆಲ್ಲೋ ಚೆನ್ನಾಗಿರಲಿ ಅಂತ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಹೇಳ್ಕೊತೀರಾ. ಅದು ಸ್ವಲ್ಪ ಹೊತ್ತು ಮಾತ್ರ. ಮತ್ತೆ ಅದೇ ಮರೆಯಲಾರ್ದ ನೆನಪುಗಳು. ನಿಮಗೂ ಮನಸ್ಸು ಅನ್ನೋದಿದೆ ಅಲ್ವಾ. ಮತ್ತೆ ಇವರನ್ನು ಭೇಟಿಯಾಗ್ತೀನಿ, ಎಲ್ಲ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಅವರನ್ನು ವಾಚ್ ಮಾಡ್ತೀರಾ, ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತೀರಾ. ಅವ್ರಿಗೆ ಬೇರೆ ಯಾರಾದರೂ ಸಿಕ್ಕಿರಬಹುದು ಅನಿಸುತ್ತೆ. ಮನಸ್ಸು ಗೊಂದಲದ ಗೂಡಾಗಿದೆ. ಅವ್ರ ಭಾವನೆ ನೋಡಿದಾಗ ಇಲ್ಲಿ ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ಮುಂದುವರಿಯೋಕ್ಕೆ ಪರಿಸ್ಥಿತಿ ಹಾಗೆ ಈಗೋ ಅಡ್ಡ ಬರ್ತಾ ಇದೆ. ಹೇಗಾದರೂ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಮುಂದೆ ಎಲ್ಲ ಸರಿ ಮಾಡ್ಕೋತೀನಿ ಅನ್ಕೋತಾರೆ. ಈಗೀಗ ಇವ್ರಿಗೆ ಈ ಕನೆಕ್ಷನಲ್ಲಿ ಏನಾದರೂ ನಿರ್ಧಾರ ತಗೋಬೇಕು ಅನ್ನಿಸ್ತಾ ಇದೆ. ಮನಸ್ಸು ಪರಿವರ್ತನೆ ಆಗಿದೆ. ಇದು ಮುಂದೆ ಏನಾಗುತ್ತೆ ನೋಡೋಣ. ಮುಂದೆ ಇಲ್ಲಿ ಏನಿದೆ, ಏನು ಡೆವಲಪ್ಮೆಂಟ್ಸ್ ಇದೆ. ಪೋಸ್ಟ್ಪೋನ್ಮೆಂಟ್, ಮತ್ತೊಂದು ಕರೇಜ್, ಹಾಗೆ ಸೈಲೆನ್ಸ್, ಮತ್ತೊಂದು ಡ್ರೀಮ್ಸ್. ಇಲ್ಲೊಂದು ಲೇಸಿನೆಸ್ ಬರ್ತದೆ. ಬಾಟಮ್ನಲ್ಲಿ ಪಾಸ್ಟ್ ಲೈಫ್ಸ್ ಇದೆ. ಒಂದೊಂದು ಸರಿ ಏನೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ ಇರುತ್ತೆ. ಅಲ್ಲಿ ಹೆಚ್ಚು ಅಟ್ರ್ಯಾಕ್ಷನ್ ಇರುತ್ತೆ. ಒಬ್ರನ್ನೊಬ್ಬರು ಮರೆಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಕ್ರಿಯೇಟ್ ಆದ್ರೂ ಬ್ಲಾಕೇಜಸ್ ಇರುತ್ತೆ. ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಎಲ್ಲ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಅಲ್ಲಿ ಸೈಲೆನ್ಸ್ ಇರುತ್ತೆ. ಭೇಟಿ ಆಗಬೇಕು, ಮಾತಾಡಿಸ್ಬೇಕು ಅಂದ್ರೂ ಯಾಕೋ ಲೇಸಿನೆಸ್ ಇರುತ್ತೆ. ಬರೀ ಒಬ್ರಿಗೊಬ್ರಿಗೆ ನೆನಪಿಸ್ಕೊಳ್ಳೋದು, ಕನಸು ಕಾಣೋದು, ಡೇ ಡ್ರೀಮಿಂಗ್, ಆ ಒಂದು ಎನರ್ಜಿ ಇಲ್ಲಿದೆ. ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರಬೇಕು ಅಂದರೆ ನೀವು ಧೈರ್ಯ ತಗೊಂಡು ಮುಂದುವರಿಬೇಕಾಗತ್ತೆ. ಸುಮ್ಮನೆ ಕೂತ್ಕೊಂಡು ಕನಸು ಕಾಣ್ತಾ ಇದ್ದರೆ ಯಾವ ಕೆಲಸನೂ ಆಗಲ್ಲ. ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ. ಪ್ರಯತ್ನ ಮಾಡ್ತಾ ಇದ್ದರೆ ಅದು ತಾನಾಗಿ ಸರಿಯಾಗುತ್ತೆ. ಅದ್ರ ಜೊತೆಗೆ ಈ ಕನೆಕ್ಷನ್ನು ಮುಂದುವರಿಸ್ಬೇಕಾಗತ್ತೆ. ಯಾರನ್ನೋ ಇಷ್ಟಪಡ್ತೀವಿ, ಅವರನ್ನು ಮಧ್ಯದಲ್ಲೇ ಬಿಟ್ಟು ಹೋಗೋದು ಸರಿಯಲ್ಲ ಅಲ್ವಾ. ಮುಂದೆ ನೀವು ಧೈರ್ಯ ತಗೊಂಡು ಮುಂದುವರೆದಾಗ ಇಲ್ಲೊಂದು ಹೂ ಅರಳುತ್ತೆ ನೋಡಿ, ಬೆಳಕಿದೆ, ಸಂತೋಷ ಇದೆ. ಆ ಕತ್ಲೆನ ದೂರ ಓಡಿಸಿ ಮನಸ್ಸಲ್ಲೇ ನೆನಪುಗಳಿವೆ, ಕನಸುಗಳಿವೆ. ಆದರೆ ಅದಕ್ಕೆ ಪ್ರಯತ್ನವೂ ಬೇಕು, ಧೈರ್ಯನೂ ಬೇಕು ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.